ನೋಡಿ, ಈಗ ಮುಂಚೆನೂ ಕೂಡ ನಾವು ಪ್ರಧಾನಮಂತ್ರಿಗೆ ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ಏನು ಇದು ಕಲ್ಯಾಣ ಕರ್ನಾಟಕ ಭಾಗ ಇದೆ, ಇದು ಅತ್ಯಂತ ಹಿಂದುಳಿದ ಪಟ್ಟಿಗೆ ಸೇರಿದಂಥದ್ದು. ಭಾಳ ದಶಕಗಳ ಹೋರಾಟ ಆದಮೇಲೆ ನಮಗೆ ಆರ್ಟಿಕಲ್ 371 ಮಾನ್ಯ ಖರ್ಗೆ ಸಾಹೇಬರು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಮಾಡಿಸ್ಕೊಟ್ರು. ಆವಾಗ ನಮ್ಗೆ ಉದ್ಯೋಗ, ಶಿಕ್ಷಣ ಮತ್ತು ವಿಶೇಷವಾದಂಥ ಅನುದಾನ ರಾಜ್ಯ ಸರ್ಕಾರದಿಂದ ಬರ್ತದೆ. ಆದರೆ ಇನ್ನು ಈ ಅಭಿವೃದ್ಧಿ ವೇಗ ಹಿಡಿಬೇಕು ಅಂದರೆ ನಮಗೆ ಹೆಚ್ಚಿನ ಆರ್ಥಿಕ ಸಹಾಯ ಬೇಕಾಗುತ್ತೆ. ನಾವು ಕಳೆದ 3-4 ವರ್ಷದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾನೇ ಇದ್ದೀವಿ, ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಿ ಅಂತ. ನಾವು ಆವಾಗ ಮಾಡಿದಾಗ 2,000 ಕೋಟಿ ಇತ್ತು, ಅದಾದಮೇಲೆ 2,500, 3,000 ಆಯಿತು, ಈಗ 5,000 ಕೋಟಿ ಇದೆ. ಮ್ಯಾಚಿಂಗ್ ಗ್ರ್ಯಾಂಟು ಯಾವ ರೀತಿ ವಿದರ್ಭನಲ್ಲಿ ಮತ್ತು ಬೇರೆ ಕಡೆಯಲ್ಲಿ ಆರ್ಟಿಕಲ್ 371J ಇದೆ, ಆ ರೀತಿ ಕೊಟ್ಟರೆ ಅಭಿವೃದ್ಧಿ ಇನ್ನೂ ಬೇಗ ಮಾಡ್ಬೋದು ಅಂದ್ಬಿಟ್ಟು ನಮ್ಮೆಲ್ಲರ ಒಂದು ಭಾವನೆ ಇದೆ. ಸೊ ಅದ್ರ ತಕ್ಕಂಗೆ ಮಾನ್ಯ ಮುಖ್ಯಮಂತ್ರಿಗಳು 2-3 ಸರಿ ಹೋಗಿ ಪ್ರಧಾನಮಂತ್ರಿಗಳಿಗೆ ಪತ್ರದ ಮೂಲಕ ಮನವಿ ಕೂಡ ಮಾಡಿದ್ದಾರೆ ಭೇಟಿಯಾದಾಗ. ಸೊ ಇದನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಮತ್ತು ವಿಶೇಷವಾಗಿ ಇದು ಒಂದು ಸುವರ್ಣ ಅವಕಾಶ. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದನೇ ಆಯ್ಕೆಯಾಗಿ ಹೋಗಿ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿದೆ. ಅವರು ಬೇರೆ ವಿಷಯದಲ್ಲಿ ನಮಗೆ ಅನ್ಯಾಯ ಮಾಡಿದರೂ ಕೂಡ ಅವರು ಕನ್ನಡಿಗರ ಒಂದು ಋಣ ತೀರಿಸಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇದಕ್ಕೆ ಸ್ಪಂದಿಸಲೇಬೇಕು ಅಂತ ನನ್ನ ಮನವಿ ಇದೆ. ನಮ್ಮೆಲ್ಲ ಈ ಭಾಗದ ಸಂಸದರು ಕೂಡ ಆಗಲೇ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ. ಸ್ವಲ್ಪ BJP ಅವರು ಕೂಡ ಧ್ವನಿ ಎತ್ತಿ ಈ ಭಾಗದ ಜನರಿಗೆ ಅನುಕೂಲ ಮಾಡಲಿಕ್ಕೆ ಅವರು ಕೂಡ ಕೈ ಜೋಡಿಸ್ಬೇಕು ಅಂತ ಮನವಿ ಮಾಡ್ತಾರೆ. ನೋಡೋಣ, ಕಳೆದ 11 ವರ್ಷ ಯಾವ ರೀತಿ ಮೋದಿ ಸರ್ಕಾರ ನಡೆದಿದ್ದು ನೋಡಿದ್ದೀರಿ. ಅವರಿಗೆ ಆರ್ಥಿಕ ವ್ಯವಸ್ಥೆಯ ಸಾಮಾನ್ಯ ಪ್ರಜ್ಞೆನೂ ಇಲ್ಲ. ಡಿಮಾನಿಟೈಸೇಷನ್ ಮಾಡಿದ್ರು, ಅವೈಜ್ಞಾನಿಕವಾಗಿ GST ತಂದರು, ಲಾಕ್ಡೌನು ಹೇಗೆ ಮಾಡಿದ್ರು ತಮಗೆಲ್ಲ ಗೊತ್ತಿದೆ. ಇವತ್ತು ಡಾಲರು ಮತ್ತು ರುಪಿಗೆ ನೀವು ಹೋಲಿಕೆ ಮಾಡಿದ್ರೆ ಇವರು 15 ರೂಪಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು 100 ರೂಪಾಯಿ ತನಕ ತೊಗೊಂಡೋಗಿದ್ದಾರೆ. ಇವತ್ತು SMEಗಳು ಮುಚ್ಚೋಗಿವೆ, MSMEಗಳು ಮುಚ್ಚೋಗಿವೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾಯಿದೆ, ನಿರುದ್ಯೋಗ ತಾಂಡವ ಆಡ್ತಾಯಿದೆ. ಇದೆಲ್ಲರೂ ಕೂಡ ಮೋದಿಯವರ ಆರ್ಥಿಕ ನೀತಿಯ ವೈಫಲ್ಯಗಳಲ್ಲ. ಅಟ್ಲೀಸ್ಟ್ ನಮಗೆ ಕೊಟ್ಬಿಟ್ರೆ ನಾವು ಮಾಡ್ತೀವಿ. ಈಗ ನಮ್ಮ ತೆರಿಗೆಯಲ್ಲಿ ನಾವು ನಂಬರ್ 1 ಇದ್ದೀವಿ, ಕರ್ನಾಟಕ GST ಕಲೆಕ್ಷನಲ್ಲಿ ನಂಬರ್ 1 ಇದ್ದೀವಿ. ನಾವು ಕೇಂದ್ರ ಸರ್ಕಾರಕ್ಕೆ ಏನು ತೆರಿಗೆ ಕೊಡ್ತಾ ಇದ್ದೀವಿ ಅದರ ತಕ್ಕ ಪಾಲು ನಮಗೆ ಕೊಟ್ಬಿಟ್ರೆ ನಾವು ಇನ್ನೂ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ, ಇನ್ನೂ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಅಷ್ಟೇ ಅಲ್ಲ ಕೇಳ್ತಾ ಇರೋದು ನಾವು. ಗ್ರಾಮೀಣ ಇದರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನೆಲ್ಲ ಮಾಡಿದ್ರೆ ಎಲ್ಲವೂ ಕೂಡ ಹಾಳಾಗೋಗಿದೆ ಸರ್. ಇನ್ನೂ ಕೂಡ ಇದ್ರ ಬಗ್ಗೆ ಆಗಲೇ ಸ್ಪಷ್ಟವಾಗಿ ನಾನು ಸದನದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಒಂದು 5-6 ತಿಂಗಳಲ್ಲಿ ಒಂದು ನೀಲಿ ನಕ್ಷೆ ಹಾಕಬೇಕಾಗ್ತದೆ. ಯಾಕಂದರೆ ಹಲವಾರು ಕಡೆ ಕಂಪನಿಗಳು ಸಾಮಾಜಿಕ ಜವಾಬ್ದಾರಿ ಅಂತ ಇರ್ಬೋದು, ಟ್ರಸ್ಟ್ಗಳಿರ್ಬೋದು, ಅವರು RO ಪ್ಲಾಂಟ್ಸ್ಗಳು ನಮಗೆ ಹಸ್ತಾಂತರ ಮಾಡಿಬಿಟ್ಟಿದ್ದಾರೆ. ಕೆಲವು ಕಡೆ ನಾವೇ ಮಾಡಿದ್ದೀವಿ. ಸೊ ಅದಕ್ಕೆ ವಿತೌಟ್ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಗ್ತಾಯಿದೆ. ಇದಕ್ಕೆ ಒಂದು ನೀಲಿ ನಕ್ಷೆಯನ್ನು ಹಾಕಬೇಕಾಗುತ್ತೆ. ಸದನದಲ್ಲಿ ಭಾಳ ಇಲ್ಲ, ಅದೇ ಹೇಳ್ತಾ ಇರೋದಲ್ಲ ಇವರೇ. ನಾನು ಸದನದಲ್ಲೇ ಉತ್ತರ ಕೊಟ್ಟಿದ್ದೀನಿ. ಸದನದ ಹೊರಗಡೆ ಒಳಗಡೆ ಬೇರೆದಲ್ಲ. ವಿ ನೀಡ್ ಟೈಮ್. ಇದು ಬ್ಲೂ ಪ್ರಿಂಟ್ ಒಂದು ಮಾಡ್ತಾಯಿದ್ದೀವಿ, ಅದು ಮಾಡಿದ್ಮೇಲೆ ತಮ್ಮ ಮುಂದೆ ಬರ್ತೀವಿ. ವಾಟರ್ ಸೋರ್ಸಿಗೆ ಯಾರು ಪ್ಲಾಂಟಿಗೆ ಏನು ಸಂಬಂಧ? ವಾಟರ್ ಇರ್ತದೆ. ಪ್ಲಾಂಟ್ ಯಾರು ಹಾಕಿದ್ರು? ನಾವಂತೂ ಕಳೆದ ಇದರಲ್ಲಿ ಯಾವುದೂ ಮಾಡಿಲ್ಲ ಅಂಥವು. ಯಾರೋ ಅವರು ನಾನು ಹೇಳ್ದಂಗೆ ವೈಯಕ್ತಿಕ ಕಂಪನಿಗಳಿರ್ಬೋದು, ವೈಯಕ್ತಿಕ ಖಾಸಗಿ ವ್ಯಕ್ತಿಗಳಿರ್ಬೋದು, ಟ್ರಸ್ಟ್ಗಳಿರ್ಬೋದು, ಅವರು ತಂದು ಹಾಕಿ ಹಸ್ತಾಂತರ ಮಾಡಿರ್ತಾರೆ ಅಷ್ಟೇ. ಸಂಸದರ ಅಧ್ಯಕ್ಷರು ಮತ್ತು ತಾವು ಸದಸ್ಯರಾಗಿರುವಂಥ ಸಿದ್ಧಾರ್ಥ ಕಾಲೇಜಿನಲ್ಲಿ ಪರೀಕ್ಷೆ ಅಕ್ರಮ ನಡೆದಿದೆ. ಎಲ್ಲಿ ನಡೆದಿದೆ ನೀವು ಹೇಳಿ? ಇಲ್ಲ, ಇದು ಒಂದು ನಿಮಿಷ BJP ಅವ್ರ ಥರ ತಾವು ಮಾತಾಡಿದ್ರೆ ಹೇಗೆ? ಒಂದು ನಿಮಿಷ ಕೇಳಿ. ಕಾನೂನು ವಿಶ್ವವಿದ್ಯಾಲಯದ VC ಅವರು ಕೊಟ್ಟಿರೋ ಹೇಳಿಕೆನಲ್ಲಿ ಒಂದು ನಿಮಿಷ, ಅದೇ ನಾವು ಎಲ್ಲ ಕೇಳಿ. ಎಕ್ಸಾಮ್ ನಡೆದಿದ್ದು ಆ ಕಾಲೇಜಲ್ಲಿ ನಿಜ, ನಿಮಗೂ ಗೊತ್ತಿದೆ. ನೀವೇ ಇಲ್ಲೇ ಇರೋರು. ಅದು ಟ್ರಾನ್ಸಿಟ್ನಲ್ಲಿ ಕಾಲೇಜ್ ಹೊರಗಡೆ ಬಂದಮೇಲೆ ಅವ್ರು ಯಾರೋ ವ್ಯಕ್ತಿ ಬದಲು ಮಾಡಿದ್ದಾನೆ ಅಂತ ಹೇಳ್ತೇವೆ. ನಾವು ನಮ್ದು ಜವಾಬ್ದಾರಿ ಹೇಳಿ. ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಲ್ಲ, ಪರೀಕ್ಷೆ ನಡೆಸೋದು ನಮ್ಮ ಜವಾಬ್ದಾರಿ. ಅದೇ ಕಳಿಸಿದ್ವಿ. ಇಲ್ಲ, ಟ್ರಾನ್ಸಿಟ್ನಲ್ಲಿ ಯಾವುದೋ ವ್ಯಕ್ತಿ ಕೆಲವು ಪೇಪರ್ಗಳನ್ನು ತೆಗೆದು ಬದಲು ಮಾಡಿದ್ದಾನೆ ಅಂತ ಇದೆ ಟ್ರಾನ್ಸಿಟ್ನಲ್ಲಿ, ನಾಟ್ ಇನ್ ದ ಪ್ರೆಮೈಸಸ್. ಅದೇನಿದೆ ತನಿಖೆ ಆಗಲಿ, ಬರಲಿ.
ಈಗ VC ಅವರೇ ಒಂದು ಲೆಟರ್ ಬರ್ತಿದ್ದಾರೆ ಸರ್, ಆಡಳಿತ ಮಂಡಳಿಗೆ ಲೆಟರ್ ಬರ್ತಿದ್ದಾರೆ, ತನಿಖೆ ಆಗಲಿ ಬರಲಿ, ಕ್ರಮ ತಗೊಳ್ರಿ ಅಂತ ಬರ್ತಿದ್ದಾರೆ. ಕ್ರಮ ಬರ್ದಿದ್ರೆ ತಗೊಂತಾರೆ, ಸರ್ಕಾರ ಇದೆ ಅಲ್ಲ. ಬಟ್ ನೋಡಿ, ಈಗ ಕಾಲೇಜಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೆ ತಪ್ಪಾಯ್ತಾ? ಜನರಿಗೆ ಒಳ್ಳೇದಾಗಲಿ ಇದು ಮಾಡೋಕ್ಕಂತ ಕೊಟ್ಟಿರೋ, ಅಕ್ರಮ ನಡೆಸ್ಲಿಕ್ಕೆ ಯಾರನ್ನ ಕೊಟ್ಟಿರ್ತಾರ ಹೇಳಿ ನೀವೇ? ಏನಿದ್ರು ಎಸ್ ಅದನ್ನು ಕೂಡ ಬಂದಿದೆ. ಯಾರು ಹೇಳ್ತಾ ಇದ್ದಾರೆ? FIR ಆದ್ರೂ ಮಾಡಿಸ್ಬೇಕು, ಆಡಳಿತ ಮಂಡಳಿ ಏನಾದ್ರು ಶಿಫಾರಸು ಕೊಡಲಿ, ಮಾಡೋಣ ಅಂತೆ. ನಮ್ಮ ಪ್ರಾಮಾಣಿಕದ ಬಗ್ಗೆ ಜನರಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. BJP ಅವರಿಂದ ಸರ್ಟಿಫಿಕೇಟ್ ಪಡೆಯೋದು ನನಗೇನು ಅವಶ್ಯಕತೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.